2 ಸಾಮಗ್ರಿ 2 ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರುವಂಥ ಸ್ವೀಟನ್ನು ರೆಡಿ ಮಾಡ್ಕೋಬಹುದು. ಹುರುಗಡ್ಲೆ ಪೌಡ್ರನ್ನು ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದು 1.5 ಕಪ್ ಇದ್ದರೆ 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ರಿ, 3/4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ರಿ, ತಟ್ಟೆಗೆ ಎಣ್ಣೆ ಸವರಿ ಇಟ್ಕೊಳ್ರಿ. ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ನೀರು ಸಕ್ಕರೆ ಹಾಕಿರುವ ಪಾತ್ರೆಯನ್ನು ಇಟ್ಕೊಂಡು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ 1 ಎಳೆ ಪಾಕ ಬರುವವರೆಗೆ ಇದನ್ನು ಕುದಿಸ್ಕೋಬೇಕು. ಇವಾಗ 1 ಎಳೆ ಪಾಕ ಬಂದಾಯಿತು. ಇದನ್ನು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಪಾತ್ರೆಯನ್ನು ಕೆಳಗಿಳಿಸ್ಕೊಂಡು ನಾವು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಹುರುಗಡ್ಲೆ ಪೌಡ್ರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಂಧುಗಳೇ, ಇನ್ನೊಂದು ಸಲ ಹೇಳ್ತೀನಿ ಮೆಜರ್ಮೆಂಟು ಕೇಳ್ರಿ. ಪರ್ಫೆಕ್ಟ್ ಆಗಿರೋ ಮೆಜರ್ಮೆಂಟ್ ಆದರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸ್ವೀಟ್ ರೆಡಿ ಆಗುತ್ತೆ. ನಾವು 1.5 ಕಪ್ ಹುರುಗಡ್ಲೆ ತೊಗೊಂಡ್ರೆ 3/4 ಕಪ್ ಸಕ್ಕರೆ, 3 ಕಪ್ ತೊಗೊಂಡ್ರೆ 1.5 ಕಪ್ ಸಕ್ಕರೆ, ಅದ್ರ ಪ್ರಮಾಣದಲ್ಲಿ ನೀರು ಮತ್ತು ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು. ಈ ಎಣ್ಣೆ ಸವರಿರುವಂಥ ತಟ್ಟೆಗೆ ಹಾಕಿ ಸ್ವಲ್ಪ ಇದನ್ನು ತಟ್ಟೆಯನ್ನು ಹಿಂಗೆ ಅಲುಗಾಡಿಸಿ ಲೆವೆಲ್ ಮಾಡಿ. ಇವಾಗ ನೋಡ್ರಿ ನಮ್ಮದು ಇವನ್ನ ಆಯಿತು. ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನೋಡ್ರಿ ನಾವು ನಿಮ್ಗೆ ಯಾವ ಶೇಪಿನಲ್ಲಿ ಬೇಕೋ ಆ ಶೇಪಿನಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಸ್ವೀಟ ರೆಡಿ ಆಯಿತು. 2 ನಿಮಿಷ 2 ಸಾಮಗ್ರಿ ಇದ್ದರೆ ಸಾಕು, ನಮಗೆ ಪರ್ಫೆಕ್ಟ್ ಆಗಿರುವಂಥ ಬಾಯಲ್ಲಿ ಬೆಣ್ಣೆ ಹಾಗೆ ಕರಗುವಂಥ ಸ್ವೀಟು ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡಬೇಕು ಅಂತ. ಸಿಂಪಲ್ ಆಗಿದ್ದರೂ ತುಂಬಾ ಸೂಪರ್ ಆಗಿರುತ್ತೆ ಬಂಧುಗಳೇ. ನಮ್ಮ ಅಮ್ಮಮ್ಮನ ಕಾಲದಿಂದ ಮಾಡ್ತಾ ಬಂದಿರುವಂಥ ಈ ಸ್ವೀಟ್ ಇವತ್ತು ನಮ್ಮ ಮನೆಯಲ್ಲೇ ಸ್ವೀಟ್ ಖಾಲಿಯಾಗಿತ್ತು, ಹಾಗಾಗಿ ಇದನ್ನು ಸ್ವೀಟ್ ಬೇಕಾಗಿತ್ತು ನಮಗೆ. ಹಾಗಾಗಿ ಈ ಸ್ವೀಟನ್ನು ನಾನು ಮಾಡಿದ್ದೀನಿ, ಅದನ್ನೇ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಅರ್ಥ ಆಯ್ತಲ್ವ ಹೇಗೆ ಮಾಡಬೇಕಂತ? ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ನೋಡಿರಿ ಪರ್ಫೆಕ್ಟ್ ಸ್ವೀಟ್ ನಮಗೆ ರೆಡಿ ಆಯಿತು. ನೋಡಿದ್ರಲ್ವ ಈಸಿಯಾಗಿ ಸಿಂಪಲ್ಲಾಗಿ ಎಷ್ಟು ಮೃದುವಾಗಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಮೆತ್ತಗಿರುವಂಥ ಸ್ವೀಟ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.